ನೋಟಿಸು ತಲುಪಿದೆ. ಹೋಮ್ ಪಟಕ್ ನೋಟಿಸನ್ನು ಸರ್ವ್ ಮಾಡಿದ್ದಾರೆ. ನೋಟಿಸ್ ಬಂದದಕ್ಕೆ ನನಗೆ ನೋವಾಗಿಲ್ಲ, ದುಃಖನೂ ಆಗಿಲ್ಲ. ಅತ್ಯಂತ ಸಂತೋಷ ಆಗಿದೆ. ಸಂತೋಷದಿಂದ ಮಾಧ್ಯಮ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೀನಿ. ನಿನ್ನೆ ನೋಟಿಸ್ ಬಂದಾದ್ಮೇಲೆ ಮಾಧ್ಯಮದ ಸ್ನೇಹಿತರು ಕರೆ ಮಾಡಿದ್ರು. ಅದಾದ ನಂತರ ಮಾಧ್ಯಮ ಸ್ನೇಹಿತರು ನೋಟಿಸ್ ಬಂದಿದೆ ಅಂತ ಕೇಳಿದ್ರೆ ನನಗೆ ಯಾವುದೂ ಬಂದಿರಲಿಲ್ಲ. ತಡರಾತ್ರಿ ಬಂದಿದೆ. ನನಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಹಳಷ್ಟು ಜನ ಮುಖಂಡರುಗಳು, ಕಾರ್ಯಕರ್ತರುಗಳು ರಾಜ್ಯದ ಉದ್ದಗಲಕ್ಕೆ ಕರೆ ಮಾಡಿ ಮಾತಾಡಿದ್ದಾರೆ. ಮತ್ತು ವೀರಶೈವ ಲಿಂಗಾಯತ ಸಮಾಜದ ಮುಖಂಡರುಗಳು ಕರೆ ಮಾಡಿ ಮಾತಾಡಿದ್ದಾರೆ. ಮಾಜಿ ಸಚಿವರುಗಳು, ಮಾಜಿ ಶಾಸಕರು ಮಾತಾಡಿದ್ದಾರೆ. ರೇಣುಕಾಚಾರ್ಯರ ಜೊತೆ ನಾವು ನಿಮ್ಮ ಜೊತೆಗಿದ್ದೇವೆ, ನೀವು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಹೇಳಿದರು. ನಾನು ಹೇಳಿದೆ, ರೇಣುಕಾಚಾರ್ಯ ಜೀವನದಲ್ಲಿ ಯಾವತ್ತೂ ಭಯ ಬೀಳೋ ವ್ಯಕ್ತಿ ಅಲ್ಲ, ಗಾಬರಿನೂ ಆಗಿಲ್ಲ. ನನಗೆ ಸಂತೋಷ ಆಗಿದೆ. ಮಾಧ್ಯಮ ಸ್ನೇಹಿತರು ಕೇಳ್ಬೋದು, ಏನು ಸಂತೋಷ? ನೋಡಿ, ನಾನೇ ವೈಯಕ್ತಿಕ ಪತ್ರ ಬರೆದಿದ್ರೆ ಅದು ಬೇರೆ ರೀತಿ ಅರ್ಥ ಆಗ್ತಿತ್ತು. ನಮ್ಮ ರಾಷ್ಟ್ರೀಯ ನಾಯಕರು ಅಪಾರ್ಥ ಮಾಡಿಕೊದ್ರು. ಇದು ಒಂದು ನನಗೆ ಪ್ಲಾಟ್ಫಾರ್ಮ್. ಕಳೆದ 5-6 ವರ್ಷಗಳಿಂದ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೊಂದಲಗಳು ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳು ಯಾರು ಮಾಡಿದ್ರು ಅದನ್ನ ಪತ್ರದಲ್ಲಿ ಎಳೆ ಎಳೆಯಾಗಿ ಏನು ನಮ್ಮ ರಾಷ್ಟ್ರೀಯ ನಾಯಕರು ನನಗೆ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರು ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಸಮರ್ಪಕವಾಗಿ ಉತ್ತರವನ್ನು ಕೊಡುತ್ತೇನೆ. 100ಕ್ಕೆ 100 ಉತ್ತರ ಕೊಡ್ತೀನಿ. ಆಯಿತು, ನಾನು ಹೇಳ್ತೀನಿ. ಕಳೆದ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ವಿಧಾನಸಭೆ ಒಳಗೆ ಹೊರಗೆ ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಟೀಕೆಯನ್ನು ಮಾಡಿದ್ರು. ಅಂದು ಅವರಿಗೆ ನೋಟಿಸ್ ಕೊಟ್ಟಿದ್ರೆ, ಅವರ ಬಾಯಿಗೆ ಬೀಗ ಹಾಕಿದ್ರೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ ಒಬ್ಬ ಸಮರ್ಥ ನಾಯಕ, ಬಲಿಷ್ಠ ನಾಯಕ. 2 ಬಾರಿ ಮುಖ್ಯಮಂತ್ರಿ ಸ್ಥಾನ ಇಳಿಸಿರಲ್ಲ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ 2013ರಲ್ಲಿ ಅಧಿಕಾರಕ್ಕೆ ಬರಲಿಲ್ಲ, 23ರಲ್ಲೂ ಅಧಿಕಾರಕ್ಕೆ ಬರಲಿಲ್ಲ. ಯಡಿಯೂರಪ್ಪನವ್ರು ಇಳಿಸಿದ್ದು ತಪ್ಪು ಅಂತ ನಾನು ನೇರವಾಗಿ ಹೇಳಿದ್ದೀನಿ. ಯಾಕೆ ನನಗೆ ಹೇಳಕ್ಕೆ ಅವಕಾಶ ಇದೆ. ಕೇವಲ ಮಾಧ್ಯಮದಲ್ಲಿ ಮಾತಾಡಿಲ್ಲ, ಭಾರತೀಯ ಜನತಾ ಪಾರ್ಟಿಯ ಸಭೆಯಲ್ಲಿ ಹೇಳಿದ್ದೀನಿ. ನಾನೇನು ರೇಣುಕಾಚಾರ್ಯ ರೆಡಿಮೇಡ್ ಫುಡ್ ಅಲ್ಲ. ನಾನು ವಿದ್ಯಾರ್ಥಿ ದಿವಸದಿಂದ ರಾಜಕಾರಣಕ್ಕೆ ಬಂದಂಥವನು. ಜೆಪಿ ಚಳವಳಿಯಲ್ಲೇ ನಾನು ಪ್ರೌಢಶಾಲೆ 8-9 ತರಗತಿ ಹೋದಾಗಲೇ ಚಕ್ರ ನೇಗಿಲು ಒತ್ತ ರೈತ ಹಿಡ್ಕೊಂಡು ಓಡಾಟ ಮಾಡಿದ ಹಳ್ಳಿಲ್ಲ ನಾನು. ಅದಾದ ನಂತರ ಕನ್ನಡಪರ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ. 90ರಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕಂತ ರಾಮ ಜ್ಯೋತಿ ಬಂದಾಗ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವ್ರ ಹೋರಾಟಗಳನ್ನು ಆಕರ್ಷಣೆಯಾಗಿ ನಾನು ಬಿಜೆಪಿ ಬಂದಂತನು. ನಾನು ಪಾದಯಾತ್ರೆ ಮಾಡಿದ್ದೀನಿ, 2 ಬಾರಿ ಜೈಲಿಗೆ ಹೋಗಿದ್ದೀನಿ, ಪಕ್ಷವನ್ನು ಸಂಘಟನೆ ಮಾಡಿದ್ದೀನಿ. ಹಾಗಾಗಿ ನನ್ನಂತವನಿಗೆ ನೋಟಿಸ್ ಕೊಡ್ತಾರಲ್ಲ, ಯಾಕೆ 2019ರಿಂದ ಇಲ್ಲಿವರೆಗೂ ಟೀಕೆ ಮಾಡಿರಲ್ಲ. 3 ಬಾರಿ ನೋಟಿಸ್ ಕೊಟ್ಟರು, ಪಕ್ಷದಿಂದ ಉಚ್ಚಾಟನೆ ಮಾಡಲಿಲ್ಲ. ಅಂದು ಉಚ್ಚಾಟನೆ ಮಾಡಿದ್ರೆ ಬಿಜೆಪಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಬಹಳಷ್ಟು ಜನ ಇನ್ನು ಯಾರು ದಾಖಲೆ ಸಮೇತ ನಾನು ಉತ್ತರ ಕೊಡ್ತೀನಿ. ಯಡಿಯೂರಪ್ಪನವ್ರ ಬಗ್ಗೆ ಹಗುರವಾಗಿ ಯಾರು ಮಾತಾಡಿದ್ರು, ಅಪಮಾನ ಮಾಡಿರಲ್ಲ, ಅವ್ರಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ? ಒಂದು ನಿಮಿಷ, ನಾನು ಸಾರ್ವಜನಿಕ ವೇದಿಕೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡಿಲ್ಲ, ಭಾರತೀಯ ಜನತಾ ಪಾರ್ಟಿ ಟೀಕೆನೇ ಮಾಡಿಲ್ಲ. ಇದೇ ಪ್ರಹ್ಲಾದ್ ಜೋಶಿ ಅವರ ರಾಜ್ಯಾಧ್ಯಕ್ಷ ಆಗಿದ್ದಾಗ ಕೆಲಸ ಮಾಡಿದ್ದೀನಿ. ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಅಧ್ಯಕ್ಷ ಆಗಿದ್ದಾಗಲೂ ಅವ್ರ ಪರವಾಗಲೂ ಮಾತಾಡಿದ್ದೀನಿ. ನಾನು ಕೆಲವರು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಪ್ರಹ್ಲಾದ್ ಜೋಶಿ ಅವರು ರಾಜ್ಯದ ಅಧ್ಯಕ್ಷ ಆಗಿದ್ದಾಗ ನಾನು ಪ್ರಹ್ಲಾದ್ ಜೋಶಿ ಟೀಕೆ ಮಾಡಿಲ್ಲ. ನಳಿನ್ ಕುಮಾರ್ ಕಟೀಲ್ ಭಾರತೀಯ ಜನತಾ ಪಾರ್ಟಿ ಇಬ್ಬರು ಅಧ್ಯಕ್ಷ ಆಗಿದ್ದಲ್ಲ, ಯಡಿಯೂರಪ್ಪನವ್ರು ಈಗ ವಿಜಯೇಂದ್ರ ಅಧ್ಯಕ್ಷ ಆದ್ಮೇಲೆ ಟೀಕೆ ಮಾಡ್ತಾರಲ್ಲ, ಯಡಿಯೂರಪ್ಪನವರ ರಾಜ್ಯಾಧ್ಯಕ್ಷದ ಟೀಕೆ ಮಾಡಿದ್ರು, ಮುಖ್ಯಮಂತ್ರಿ ಆಗಿದ್ದ ಟೀಕೆ ಮಾಡಿರಲ್ಲ. ಆಯಿತು,
ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಯಾಕೆ ಮಾತಾಡಲಿಲ್ಲ? ಪ್ರಹ್ಲಾದ್ ಜೋಶಿ ಅವರು, ನಳಿನ್ ಕುಮಾರ್ ಕಟೀಲ್ ರಾಜ್ಯದ ಅಧ್ಯಕ್ಷ, ಅವ್ರು ಅವಾಗೆಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಮಾಡಿರಲ್ಲ, ಅವಾಗ ಯಾಕೆ ಬಾಯಿಗೆ ಬೀಗ ಹಾಕಿ ಅಂದ್ರಿ? ಅಂದ್ರೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬಲಿಸೋ ನಾಯಕನ ವಿರುದ್ಧ ಮಾತಾಡ್ತಿರಲ್ಲ, ಇದಕ್ಕೆ ಕೆಲವರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ.